ಬೆಳೆ ಅವ್ರು ಹೇಳಿದಾಗ್ಬೋದು, ಅಲ್ಲೆಲ್ಲಿ ಪ್ರತಿಷ್ಠಾದ ಎಲ್ಲಗಳು ಧಾರವಾಡ ಹುಬ್ಳಿ ಗಿಬ್ಬಿ ಎಲ್ಲ ಕಡೆ ಪ್ರತಿಷ್ಠಾದು. ಇದು ನಮ್ಮ ಮನುಸ್ಮೃತಿ ಸಹ ಸುಟ್ಟಾಕಿದ್ರು, ಈ ಜಾತಿ ವ್ಯವಸ್ಥೆ ಸುಟ್ಟು ಹೋಗಲಪ್ಪ ಅಂತೇಳಿ. ಆಗ್ತಾಯಿಲ್ಲ. ಇದಕ್ಕೆಲ್ಲ ಒಂದೇ ಮದ್ದು, ಇಡೀ ದೇಶಕ್ಕೆ ಎಲ್ಲ ಮಕ್ಕಳಿಗೆ ಹೈಯರ್ ಎಜುಕೇಷನ್, ಫ್ರೀ ಎಜುಕೇಷನ್ ಮಾಡುವಂಥದ್ದು. ಹೈಯರ್ ಎಜುಕೇಷನ್ ಅಂತ ಪ್ರಜ್ಞಾವಂತರಾಗಬೇಕು. ಯಾವುದೂ ಕಲೀಲಿ ಅವರು. ಇವತ್ತು ಪ್ರೊಫೆಷನಲ್ ಕಲೀಲಿ, ಇವತ್ತು MBBS ಕಲೀಲಿ, MD ಕಲೀಲಿ, ಮತ್ತೊಂದು ಕಲೀಲಿ, ಅವ್ರು ಯಾವ್ದು ಇಂಟ್ರೆಸ್ಟ್ ಇಲ್ಲ ಕಲೀಲಿ, ಅದಕ್ಕೆ ಫ್ರೀ ಒಂದು ಮಾಡಿ ಸಾಕು. ಅದಕ್ಕೆ ನೀವು ಉಳಿದು ಏನು ಬೇಕಾಗಿಲ್ಲ. ಅದು ನೀವು ಮಧ್ಯಾಹ್ನ ಬಿಸಿ ಊಟ ಏನು ಅವಶ್ಯ ಇಲ್ಲ, ಬಿಸಿ ಊಟ ಅದಕ್ಕಿಂತ ಬೆಸ್ಟ್ ಮೊದಲಿತ್ತು ಕಾಳು ಕೊಟ್ಟು ಬಿಡ್ತೀರಿ ಅವ್ವ ಅಪ್ಪಗ. ಎಷ್ಟು ಹುಡುಗರು ಅದಾರಪ್ಪ, ಮಗು ಬರುತ್ತೆ, ಮಗುಗೆ ಏನು ಬೇಕಾಗಿತ್ತು ತಿಂಗಳು ಕೊಡ್ತೀವಿ, ಅದು ಬೆಸ್ಟ್. ಅದು ಯಾಕೆ ಅಷ್ಟು ವೀಕ್ ಅದಾರ ನಮ್ಮ ತಂದೆ ತಾಯಿಗಳು, ತಮ್ಮ ಮಕ್ಕಳಿಗೆ ಮಾಡಿ ಹಾಕೋದಷ್ಟ. ಇನ್ನು ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಇದು ಮಾಡಿರಿ ಅಂತ ತಪ್ಪಿಲ್ಲ. ಅದು ತಂದೆ ತಾಯಿ ಇದ್ದಂಥ ಮನೆಯಲ್ಲಿ ಅವ್ರಿಗೆಲ್ಲ ನೀವು ಬಿಸಿ ಊಟ ಮಧ್ಯಾಹ್ನ ಮಾಡಿ ಅಲ್ಲಿ ಟೈಮ್ ಹಾಳು ಮಾಡೋಕ್ಕಿಂತಲೂ ಆ ಕಾಳು ಅವ್ರಿಗೆ ಕೊಟ್ಟರೆ ಅಂದ್ರೆ ಅದೇ ಸಮಯ ಇಲ್ಲೇ ಅಡುಗೆ ಮಾಡ್ತಾ ಕೊಡೋದು ಮತ್ತೆ ಮಾಡೋಕ್ಕಿಂತಲೂ ಅವ್ರ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಬೇಡ ಬಿಸಿ ಊಟ ಕೊಡಿಸಿದ್ರೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ರಿ. ಸುಮ್ಮನೆ ಒಂದು ಈಟು ಖರ್ಚು ಮಾಡಿದಂಗೆ ತೋರಿಸಿ ಬರೀ 2% ಖರ್ಚು ಮಾಡ್ತೀವಿ ನೀವು. 2% ಒಳಗೆ ಸ್ಟೇಟಲ್ಲಿ ಸೆಂಟ್ರಲಲ್ಲಿ ಅಂದರೆ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಇಬ್ಬರು ಮಾಡೋದು 2%. ಆ್ಯಕ್ಚುಲಿ ಶಿಕ್ಷಣಕ್ಕೆ ಇವತ್ತು ಮಿನಿಮಮ್ ಅಂದರೂ 15% ಖರ್ಚು ಮಾಡಬೇಕು. ಡಿಫೆನ್ಸ್ಗಿಂತ ಹೆಚ್ಚಿಂದ ಅದು ಒಂದು ರೀತಿಯಿಂದ. ಯಾಕಂದ್ರೆ ದೇಶದಲ್ಲಿ ಶಿಕ್ಷಣ ಸಂಪತ್ತು, ಮನುಷ್ಯನ ಸಂಪತ್ತು, ನಮ್ಮ ನಾಗರಿಕ ಸಂಪತ್ತು. ಅವು ಬುದ್ಧಿವಂತ ಆದ, ಅವ್ನು ಏಳಿಗೆ ಹೊಂದಿದ, ಪ್ರಜ್ಞಾವಂತ ಆದ, ಸೈಂಟಿಫಿಕ್ ಟೆಂಪರ್ ಮಾಡ್ಕೊಂಡ್ರೆ